ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ವಿನ್ ಸಿಸ್ಟರ್ಸ್ ಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮಗೆ ವೆಂಕಟೇಶ್ವರ ವ್ರತದ ವಿಧಾನ ಮತ್ತು ಅದರ ನೇಮ್ಗಳನ್ನು ಹೇಳ್ಕೊಡ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಫ್ಯೂಚರ್ ನೋಟಿಫಿಕೇಷನ್ ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಹೋಗುತ್ತೆ. ನಾನು ನಿಮಗೆ ಹೇಳ್ತಾರೆ ಈ ವೃತ್ತದ ನಿಯಮ ವೆಂಕಟೇಶ್ವರ ಶ್ರೀ ಬಾಲಾಜಿ ಲೀಲೆಗಳು ಮತ್ತು ವೆಂಕಟೇಶ್ವರ ವೃತ್ತ ನಿಯಮಗಳು ಆ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಅದರ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆ ಲಿಂಕಲ್ಲಿ ಹೋಗಿ ನೀವು ವೆಂಕಟೇಶ್ವರ ವೃತ್ತದ ನಿಯಮಗಳು ಮತ್ತು ಅದರ ಬುಕ್ಸ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಮೊದಲಿಗೆ ಬೇಕಾಗಿರೋ ಸಾಮಗ್ರಿಗಳು 6 ತೆಂಗಿನಕಾಯಿ, 1 ಕಲಶಕ್ಕೆ ಮತ್ತು 5 ಕತೆ ಪೂರ್ಣ ಆದ ನಂತರ ಓದಲಿಕ್ಕೆ, 2 ಅಂದರೆ ಗೆಜ್ಜೆ ವಸ್ತ್ರ, 3 ಬ್ಲೌಸ್ ಪೀಸ್, ನಂತರ ಅರಿಶಿನ ಕುಂಕುಮ, ಆಮೇಲೆ ಅಕ್ಷತೆ, ಊದ್ಬತ್ತಿ, ಕರ್ಪೂರ, ಎಲೆ ಮತ್ತು ತಾಂಬೂಲ, ಪಂಚಾಮೃತ ಅಭಿಷೇಕಕ್ಕೆ ಮತ್ತು ನೈವೇದ್ಯ ತಯಾರಿಸಬೇಕು. ನೈವೇದ್ಯನ ಈ ಪುಸ್ತಕದಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅದೇ ಥರನೇ ನಾನು ನಿಮ್ಗೆ ಹೇಳ್ತೀನಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಇದಕ್ಕೆ ಗೋಧಿ ರವೆ ಸೇರಿಸಿ ಮತ್ತು ಸಣ್ಣ ಉರಿಯಲ್ಲಿ ಕೈ ಆಡಿಸ್ತಾ ಇರಿ. ಚೆನ್ನಾಗಿ ಕೆಂಪು ಬಣ್ಣ ಹಾಗೂ ಘಮ್ಮನ್ನು ಪರಳ ಬರೋವರೆಗೂ ಕೈ ಆಡಿಸಿ. ತಣ್ಣಗಾದ ನಂತರ ಇದಕ್ಕೆ ಸಕ್ಕರೆ ಪುಡಿ, ಬಾಳೆಹಣ್ಣನ್ನು ಸೇರಿಸಿ, ಬೇಕಾದರೆ ನೀವು ತೆಂಗಿನಕಾಯಿ ತುಂಡು ಕೂಡ ಸೇರಿಸಬಹುದು. ಏಲಕ್ಕಿ ಪುಡಿ ಅಥವಾ ಯಾವುದೇ ಇತರ ಒಣ ಹಣ್ಣುಗಳನ್ನು ಸೇರಿಸಿ ಅಂದರೆ ಡ್ರೈ ಫ್ರೂಟ್ಸ್ನ ಸೇರಿಸಿ ಒಳ್ಳೆ ರುಚಿ ನೀಡುತ್ತದೆ. ಇದು ಇದೇ ಪುಸ್ತಕದಲ್ಲಿ ಕೊಟ್ಟಿರೋ ರೆಸಿಪಿಯಾಗಿದೆ. ಇದರಲ್ಲಿ ಯಾವುದೇ ಹಾಲಾಗಲಿ ನೀರಾಗಲಿ ಹಾಕಿಲ್ಲ. ವೃತ್ತದ ನಿಯಮಗಳು. ಈ ವೃತ್ತದ ಆಚರಣೆ ಮೂಲಕ ಶ್ರೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಪಡೆಯುವುದು ಈ ಕಲಿಯುಗದಲ್ಲಿ ಬಹಳ ಸುಲಭ. ಎಲ್ಲ ತೊಂದರೆಗಳು ಈ ವೃತ್ತದ ಆಚರಣೆಯ ಮೂಲಕ ದೂರವಾಗುವುದು. ಇದು ನಿರ್ವಹಿಸುವುದು ತುಂಬ ಸುಲಭ. ಈ ವೃತ್ತವನ್ನು ವೈಕುಂಠದ ವಾಸಿಯಾದ ಶ್ರೀಮನ್ನಾರಾಯಣ ಸ್ವತಃ ಆಶೀರ್ವದಿಸಿದ್ದಾರೆ. ಯಾರಾದರೂ ಯಾವುದೇ ಸಮಯದಲ್ಲಿ ಈ ವೃತ್ತವನ್ನು ಆಚರಿಸಬಹುದು. ಭಕ್ತರು ಮತ್ತು ವೃತ್ತದ ಆಚರಣೆಯಿಂದ ಆರೋಗ್ಯ ಸಮಸ್ಯೆಗಳು, ಸಂಪತ್ತು ಸಮಸ್ಯೆಗಳು, ಕುಟುಂಬದ ಸಮಸ್ಯೆಗಳು ಇದೆಲ್ಲದರಿಂದಲೂ ಸ್ವಾತಂತ್ರ್ಯ ಪಡೆಯಬಹುದಾಗಿದೆ ಅಥವಾ ಮನಸ್ಸಿನ ಶಾಂತಿ ಪಡೆಯುವುದಾಗಿದೆ. ನಿಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಈ ವೃತ್ತವನ್ನು ಶುಭ ದಿನದಂದು ಮಾಡಬಹುದು. ಭಕ್ತಾದಿಗಳು ತಮ್ಮ ಕೆಲಸ ಅಥವಾ ವ್ಯವಹಾರಗಳ ಒಳ್ಳೆಯ ಫಲಿತಾಂಶವನ್ನು ಈ ವೃತ್ತದ ಆಚರಣೆಯಿಂದ ಪಡೆಯಬಹುದಾಗಿದೆ. ಈ ವೃತ್ತವು 2 ರೀತಿಗಳಲ್ಲಿ ಕೆಳಗೆ ಸೂಚಿಸಿದಂತೆ ನಿರ್ವಹಿಸಬಹುದು. ಇದನ್ನು 2 ಮೆಥಡ್ ಇದೆ. ಯಾವುದಾದ್ರೂ ನಿಮಗೆ ಯಾವ ಕನ್ವೀನಿಯೆಂಟ್ ಇದೆ ಆ ಮೆಥಡ್ನ ನೀವು ಫಾಲೋ ಮಾಡಬೇಕು. ಮೊದಲನೇ ವಿಧಾನ, ಮೇಲೆ ಹೇಳಿದಂತೆ ಈ ವೃತ್ತವನ್ನು ಯಾವುದೇ ಸಮಯದಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು. ಈ ವೃತ್ತದ ಗರಿಷ್ಠ ಫಲಿತಾಂಶವನ್ನು ಪಡೆಯಲು ಇದನ್ನು ಮಾರ್ಗಶಿರ, ಮಾಘ ಮತ್ತು ಕಾರ್ತಿಕ ತಿಂಗಳಲ್ಲಿ ಅಥವಾ ಪೌರ್ಣಮಿ ದಿನಗಳಲ್ಲಿ, ಪಂಚಮಿ, ಸಪ್ತಮಿ, ಏಕಾದಶಿ ತಿಥಿಗಳಲ್ಲಿ, ಶ್ರವಣ ಅಥವಾ ಸ್ವಾತಿ ನಕ್ಷತ್ರ ದಿನಗಳಲ್ಲಿ ಮಾಡಬೇಕು. ಬೆಳಿಗ್ಗೆ ಅಥವಾ ಸಂಜೆ ಅಂದರೆ ಬೆಳಿಗ್ಗೆ ಆದರೂ ಮಾಡಿ ಅಥವಾ ಸಾಯಂಕಾಲ ಆದರೂ ಮಾಡಬಹುದು. ಇದು 5 ಕಡತಗಳನ್ನು ಹೊಂದಿದೆ. ಮೊದಲನೇ ಅಥವಾ ಅಧ್ಯಾಯವನ್ನು ಸ್ವಯಂ ಶ್ರೀ ವೆಂಕಟೇಶ್ವರ ಸ್ವಾಮಿ ಕೃಪೆಯಿಂದ ಬರೆಯಲಾಗಿದೆ. ಉಳಿದ 4 ಅಧ್ಯಾಯಗಳು ಮಹಾನ್ ತಪಸ್ವಿಗಳಾದ ವಿಶ್ವಾಮಿತ್ರ, ವಶಿಷ್ಠ, ಭಾರದ್ವಾಜ ಹಾಗೂ ಅತ್ರಿ ಮುನಿಗಳು ಅಲಂಕರಿಸಲ್ಪಟ್ಟಿದೆ. ಈ ವೃತ್ತವನ್ನು ದೇವಾಲಯದಲ್ಲಿ ಅಥವಾ ಯಾವುದೇ ಪವಿತ್ರ ಸ್ಥಳದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನದಿಯ ದಡದ ಮೇಲೆ ಮಾಡಬಹುದು. ಸಂಬಂಧಿಕರು ಮತ್ತು ಸ್ನೇಹಿತರ ಜೊತೆಗೊಂಡು ಈ ವೃತ್ತವನ್ನು ಆಚರಿಸಿದರೆ ಇನ್ನೂ ಉತ್ತಮ. ಮೊದಲಿಗೆ ಆಯ್ದ ಸ್ಥಳವನ್ನು ಶುಚಿಗೊಳಿಸಿ. ನಂತರ ಒಂದು ಮಂಟಪ ವ್ಯವಸ್ಥೆ ಮಾಡಿ. ಅದರಲ್ಲಿ ದೇವರ ಮೂರ್ತಿ ಅಥವಾ ಶ್ರೀ ಕಲ್ಯಾಣ ವೆಂಕಟೇಶ್ವರ ಚಿತ್ರ ಸ್ಥಾಪಿಸಿ. ಗರಿಷ್ಠ ಫಲಿತಾಂಶಕ್ಕೆ ಶ್ರೀದೇವಿ ಹಾಗೂ ಭೂದೇವಿ ಜೊತೆಗೊಂಡ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಚಿತ್ರವನ್ನು ಸ್ಥಾಪಿಸಿ. ಅಂದರೆ ಶ್ರೀನಿವಾಸನ ಫೋಟೋನ ನೀವಲ್ಲಿಡಿ. ನಂತರ ಈ ವೃತ್ತವನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡಿದ್ದಲ್ಲಿ ಆ ಪರಮಾತ್ಮನು ಸ್ವಯಂ ಪ್ರಸಾದವನ್ನು ಸ್ವೀಕರಿಸುವನು. ಪ್ರತಿ ಕಥೆಯ ಕೊನೆಯಲ್ಲಿ 1 ತೆಂಗಿನಕಾಯಿಯನ್ನು ಒಡೆಯಬೇಕು ಹಾಗೂ ದೇವರಿಗೆ ಅರ್ಪಿಸಬೇಕು. ಮಹಾಪ್ರಸಾದವನ್ನು ಗೋಧಿ ರವೆ, ಸಕ್ಕರೆ ಹಾಗೂ ಬಾಳೆಹಣ್ಣಿನ ತುಂಡುಗಳಿಂದ ತಯಾರಿಸಬಹುದು. ಪ್ರತಿ ಕಥೆಯ ನಂತರ ಗೋವಿಂದ 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 ಎಂದು 3 ಬಾರಿ ಹೇಳಬೇಕು. ದೇವರಿಗೆ ತುಳಸಿ ಎಲೆಗಳು ಬಹಳ ಅಚ್ಚುಮೆಚ್ಚು. ಆದ್ದರಿಂದ ಉತ್ತಮ ಫಲಿತಾಂಶಕ್ಕೆ ದೇವರ ಪೂಜೆಗೆ ತುಳಸಿ ಎಲೆಗಳನ್ನು ಇಡಬೇಕು. ಈ ವೃತ್ತವನ್ನು ಆಚರಿಸಿದ ನಂತರ ಎಲ್ಲ ರೋಗಗಳು ನಾಶವಾಗಿ ಅಷ್ಟೈಶ್ವರ್ಯ ದೊರೆಯುವುದು. ವೃತ್ತದ ಕೊನೆಯಲ್ಲಿ ಮಹಾಪ್ರಸಾದದ ಜೊತೆಗೆ ತೆಂಗಿನ ಚೂರು ಮಿಶ್ರಣ ಮಾಡಿ ನಂತರ ಇತರರಿಗೆ ತಿನ್ನಲು ಪ್ರಸಾದವನ್ನು ನೀಡಿದಲ್ಲಿ ಪುಣ್ಯ ಆದಷ್ಟು ಈ ವೃತ್ತವನ್ನು ಕಲಶ ಸ್ಥಾಪನೆಯಿಂದ ಹಾಗೂ 5 ಕಥೆಗಳ ಪಠಣ ಹಾಗೂ ಮಂತ್ರಗಳ ಉಚ್ಚಾರಣೆಯಿಂದ
ಮಾಡಿದರೆ ಒಳ್ಳೆಯದು. ಈ ಈ ವ್ರತವನ್ನು, ಇದು ಮೊದಲನೇ ವಿಧಾನ ಆಯಿತು. ಎರಡನೇ ವಿಧಾನವನ್ನು ನಾನು ನಿಮಗೆ ಹೇಳ್ತೀನಿ. ಶ್ರೀಮನ್ನಾರಾಯಣ ಸ್ವತಃ ನಮಗೆ ಇನ್ನೊಂದು ಮಾತು ಹೇಳಿದ್ದಾರೆ. ಈ ವ್ರತವನ್ನು ಯಾವುದೇ ಕಾರಣದಿಂದ ಅಥವಾ ತೊಂದರೆಯಿಂದ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಆವಾಗ ಒಬ್ಬರೇ ಕುಳಿತು ಈ ವ್ರತವನ್ನು ಆಚರಿಸಬಹುದು. ಕುಟುಂಬಸ್ಥರೊಂದಿಗೆ ಈ ವ್ರತವನ್ನು ಆಚರಿಸಬೇಕು ಮೊದಲನೇ ವಿಧಾನದಲ್ಲಿ. ಇನ್ ಕೇಸ್ ನಿಮಗೆ ಆಗದೆ ಹೋದರೆ ಒಬ್ಬರೇ ಕೂತು ಈ ವ್ರತನ ಮಾಡಬಹುದು. ನೀವು ಬಾಲಾಜಿ ಸ್ವಾಮಿಯ ಚಿತ್ರದ ಎದುರು ಕುಳಿತು ಮನಸ್ಸಿನಲ್ಲಿ ವಿನಾಯಕ ಅಥವಾ ವಿಘ್ನೇಶ್ವರನ ನೆನೆಸಿಕೊಂಡು ನಂತರ ನವಗ್ರಹಗಳ ದೇವರಿಗೆ ನೆನೆದು ನಂತರ ಒಂದು ತಟ್ಟೆಯಲ್ಲಿ ತುಳಸಿ ಎಲೆಯನ್ನು, ತೆಂಗಿನಕಾಯಿ, ಹೂಹಣ್ಣುಗಳನ್ನು ಇಡಬೇಕು. ಒಂದನೇ ವೃತ್ತದ ಎಲ್ಲ 5 ಕಥೆಗಳನ್ನು ನಂತರ ಪಠಣ ಮಾಡಿ ನಂತರ ದೇವರಿಗೆ ಆ ತಟ್ಟೆಯನ್ನು ಅರ್ಪಿಸಬೇಕು. ಅಂದರೆ ನೀವು ಹೂವು ಹಣ್ಣನ್ನು ನೈವೇದ್ಯ ಇಡಬೇಕು. ನಂತರ ಪ್ರಸಾದವನ್ನು ಸ್ವೀಕರಿಸಬೇಕು. ಇದನ್ನು ಮಾಡುವುದರಿಂದ ನಿಮ್ಮ ಸಂಕಷ್ಟಗಳು ದೂರವಾಗುವುದು. ದೇವರಿಗೆ ಎಲ್ಲ ಕಷ್ಟಗಳು ತಿಳಿದಿರುತ್ತದೆ. ನಾವು ಈ ದಯಾಸಾಗರನಿಗೆ ನಮ್ಮ ಕಷ್ಟಗಳನ್ನು ದೂರು ಮಾಡಲು ಪ್ರಾರ್ಥನೆ ಮಾಡಬೇಕು. ಈ ವ್ರತದ ಆಚರಣೆಯಿಂದ ನಮ್ಮ ಎಲ್ಲ ಆಸೆಗಳು ತೀರುವುದು, ಎಲ್ಲ ಬಾಳಿನ ಅಡೆತಡೆಗಳು ಹಾಗೂ ಕಷ್ಟಗಳು ಕರ್ಮಳೆಯಾಗುವುದು ಹಾಗೂ ಭಕ್ತರಿಗೆ ಅಷ್ಟಸಿರಿ ದೊರೆಯುವುದು. ಈ ಕಥೆಯನ್ನು ಶ್ರೀಮನ್ನಾರಾಯಣ ಸ್ವಾಮಿ ಅಂದರೆ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿನೇ ಈ ವ್ರತದ ಬಗ್ಗೆ ಹೇಳಿದ್ದಾರೆ ಅನ್ನೋದಕ್ಕೋಸ್ಕರ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಆ ಲಿಂಕ್ಗೆ ಹೋಗಿ ನಿಮಗೆ ಯಾವ್ಯಾವ ಭಾಷೆಯಲ್ಲಿ ಈ ಪುಸ್ತಕ ಬೇಕೋ ಎಲ್ಲರಿಗೂ ಪುಸ್ತಕ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಈ ವ್ರತನ ಮಾಡಿ. ಹಾಗಾದರೆ ಈ ವ್ರತವನ್ನು ನೀವು ಮಾಡ್ತೀರಾ ಅಲ್ವಾ? ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀ ಲಕ್ಷ್ಮೀ ಶ್ರೀನಿವಾಸ ಕಟಾಕ್ಷ ಸಿದ್ಧಿರಸ್ತು.